ನಮ್ಮ ಮನುಷ್ಯನ ಜೀವನದೊಂದಿಗೆ ಹೇಗೆ ಬೆರೆತುಕೊಂಡಿದೆ, ಅದನ್ನು ಹೋಗಲಾಡಿಸುವುದು ಎಷ್ಟು ಕಷ್ಟ. ಅದನ್ನು ನಾವು ಇವತ್ತು ಪ್ಲಾಸ್ಟಿಕ್ಕನ್ನು ಪ್ರತಿಯೊಬ್ಬರೂ ಬಳಸ್ತಾ ಇದ್ದೇವೆ. ಆ ಬಳಸುವುದರಿಂದ ಯಾವ ರೀತಿಯ ಅನಾಹುತಗಳು ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ಎಂಬುದರ ಬಗ್ಗೆ ಈಗ ಒಂದು ನಾಟಕ ಪ್ಲಾಸ್ಟಿಕಾಸುರ. ಈಗ ಪ್ಲಾಸ್ಟಿಕಾಸುರ ಪ್ಲಾಸ್ಟಿಕಾಸುರ ಪ್ಲಾಸ್ಟಿಕಾಸುರ. ನಾನು ಪ್ಲಾಸ್ಟಿಕಾಸುರ. ಈ ಜಗತ್ತಿನ ಶ್ರೇಷ್ಠ ವಸ್ತುಗಳಲ್ಲಿ ನಾನು ಒಬ್ಬ. ನಾನಿಲ್ಲದೆ ಈ ಜಗತ್ತು ಇಲ್ಲ. ನಾನು ಈ ಜಗತ್ತಿನ ಮೂಲೆ ಮೂಲೆಗಳಲ್ಲೂ ಆವರಿಸಿಕೊಂಡಿದ್ದೇನೆ. ಮೊದಲು ಈ ಮನುಷ್ಯ ಕುಡಿಯೋ ಹಾಲಿನ ಪ್ಯಾಕೆಟಿನಲ್ಲೂ ನಾನಿದ್ದೇನೆ. ಇವರು ಬಳಸುವ ತರಕಾರಿಗಳನ್ನು ತುಂಬಿಸಿಕೊಂಡು ಬರುವ ಚೀಲಗಳಲ್ಲೂ ನಾನಿದ್ದೇನೆ. ಈ ಮನುಷ್ಯ ಬಳಸುವ ಪ್ರತಿಯೊಂದು ವಸ್ತುಗಳಲ್ಲೂ ನಾನು ಇದ್ದೇನೆ. ದವಸ ಧಾನ್ಯ ತುಂಬುವ ಚೀಲಗಳಾಗಿ ನಾನಿದ್ದೇನೆ. ಪ್ರತಿಯೊಂದು ಔಷಧಿಗಳ ಪ್ಯಾಕೆಟಿನಲ್ಲೂ ನಾನಿದ್ದೇನೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವ ಪ್ರತಿಯೊಂದು ವಸ್ತುಗಳಲ್ಲೂ ನಾನಿದ್ದೇನೆ. ಅಂದ ಮೇಲೆ ಈ ಭೂಮಿಯ ಮೇಲೆ ವಾಸಿಸುವ ಈ ಹುಲುಮಾನವನ್ನು ಬೆಳೆಸುವ ಪ್ರತಿಯೊಂದು ವಸ್ತುಗಳಲ್ಲೂ ನಾನಿದ್ದೇನೆ. ಅಂದ ಮೇಲೆ ನಾನೇ ಸರ್ವಶ್ರೇಷ್ಠ. ಈ ಪ್ರಪಂಚದಲ್ಲಿ ನಾನೇ ಸರ್ವಶ್ರೇಷ್ಠ. ನಾನಿಲ್ಲದೆ ಮನುಷ್ಯ ಬದುಕಲು ಸಾಧ್ಯವೇ ಇಲ್ಲ. ನನ್ನನ್ನು ಈ ಮಾನವರು ಉಪಯೋಗಿಸಲೇಬೇಕು. ಎಲ್ಲೆಲ್ಲೂ ನಾನೇ ಎಲ್ಲರ ಕೈಯಲ್ಲೂ ನಾನೇ, ಎಲ್ಲರ ಮನೆಯಲ್ಲೂ ನಾನೇ, ಎಲ್ಲರ ವಸ್ತುಗಳಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ಕಸದ ರಾಶಿಯಲ್ಲೂ ನಾನೇ, ರಸ್ತೆ ಬದಿಯಲ್ಲೂ ನಾನೇ, ವಾಟರ್ ಬಾಟ್ಲಲ್ಲೂ ನಾನೇ, ವಿಸ್ಕಿ ಬಾಟ್ಲಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ಅಂಗಡಿ ಪ್ಯಾಕೆಟ್ಗಳಲ್ಲೂ ನಾನೇ. ನನ್ನದೇ ಹಾವಳಿ ನನ್ನದೇ ದರ್ಬಾರು, ನನ್ನದೇ ಹಾವಳಿ ನನ್ನದೇ ದರ್ಬಾರು. ನಾನೇ ಸರ್ವಶ್ರೇಷ್ಠ. ಈ ಜಗತ್ತಿನಲ್ಲಿ ನನ್ನನ್ನು ಬಿಟ್ಟು ನೀವ್ಯಾರು ಬದುಕಲು ಸಾಧ್ಯವೇ ಇಲ್ಲ. ಶ್ರೀ 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 ಸಕಲ ಕಲಾ ವಲ್ಲಭ ಮಾಣಿಕ್ಯದಾರ ರಾಜರ ರಾಜ ರಾಜ ದುರಂದರ ರಾಜ ಮಾರ್ತಾಂಡ ರಾಜಕುಲ ತಿಲಕ ಸಕಲ ಕಲಾ ಕಿರೀಟಧಾರಿ ಮಹಾಪ್ರಚಂಡ ಮಹಾಮೇಧಾವಿ ಗಂಡು ಬೇರುಂಡ ಅಖಿಲ ಕಲಾ ಸಾಮ್ರಾಟ ಪುರುಷ ಚಂದ್ರಚೂಡ ಬಿರುದಾಂಕಿತ ಚಕ್ರವರ್ತಿ ಮಹಾಪ್ರಭುಗಳು ಆಗಮಿಸುತ್ತಿದ್ದಾರೆ. ಬಹುಪರಾಕ್ ರಾಜರ ರಾಜ ಬಂದ ನೋಡಿ, ಬಂದ ನಮ್ಮ ಮಕ್ಕಿ ರಾಜ. ರಾಜರ ರಾಜ ಬಂದ ನೋಡಿ, ಬಂದ ನಮ್ಮ ಮಕ್ಕಿ ರಾಜ.
ಬಡವರ ಬಂಧು ನಮ್ಮ ರಾಜ ನಾಡಿನ ಜನಕ್ಕೆ ಪ್ರಿಯ ರಾಜ. ಬಡವರ ಬಂಧು ನಮ್ಮ ರಾಜ ನಾಡಿನ ಜನಕ್ಕೆ ಪ್ರಿಯ ರಾಜ. ಭರವಸೆಗಳನ್ನು ನೀಡುವ ರಾಜ ಆಗುವುದೆಲ್ಲ ಜೊಳ್ಳು ಜೊಳ್ಳು. ರಾಜರ ರಾಜ ಬಂದ ನೋಡಿ, ಬಂದ ನಮ್ಮ ಮಕ್ಕಿ ರಾಜ. ರಾಜರ ರಾಜ ಬಂದ ನೋಡಿ, ಬಂದ ನಮ್ಮ ಮಕ್ಕಿ ರಾಜ. ಚಕ್ರವರ್ತಿ ಮಹಾಪ್ರಭುಗಳಿಗೆ ಜಯವಾಗಲಿ. ಚಕ್ರವರ್ತಿ ಮಹಾಪ್ರಭುಗಳಿಗೆ ಜಯವಾಗಲಿ. ಚಕ್ರವರ್ತಿ ಮಹಾಪ್ರಭುಗಳಿಗೆ ಜಯವಾಗಲಿ. ನಿಲ್ಲಿಸಿ, ನಿಲ್ಲಿಸಿ. ಎಲ್ಲಿ ಎಲ್ಲಿ ನೋಡಿದರು ಮಂತ್ರಿಗಳೇ, ಹೇಳಿ ಮಹಾಪ್ರಭು. ಇಲ್ಲಿ ನಿಲ್ಲಿಸಿ, ನಿಲ್ಲಿಸಿ. ಮಹಾಮಂತ್ರಿಗಳೇ, ನನ್ನ ಅರಮನೆಯ ಸುತ್ತಮುತ್ತಲು ಎಲ್ಲೋ ಹೇಳುವ ಆಕ್ರಂದನ ಕೇಳಿ ಬರುತ್ತಿದೆಯಲ್ಲ, ಏನಿರಬಹುದು, ಏನಿರಬಹುದು? ಆದರೆ ಇತ್ತ ಕಡೆ ನೋಡಿದರೆ ಬರೇ ದುರ್ವಾಸನೆ ನನ್ನ ಮೂಗಿಗೆ ಬರುತ್ತಿದೆ. ಮಂತ್ರಿಗಳೇ, ನಾನಿದನ್ನು ತಡೆಯಲಾರೆ, ನಾನು ತಡೆಯಲಾರೆ. ಇಲ್ಲಿ ಅಳುತ್ತಿರುವ ಆಕ್ರಂದನ ಒಂದು ಕಡೆ, ತೋರಿ ಬರುತ್ತಿರುವ ದುರ್ವಾಸನೆ ಮತ್ತೊಂದು ಕಡೆ. ಈ ಪ್ರಜೆಗಳ ಮಧ್ಯೆ ನಾನು ಹೇಗೆ ಬದುಕಲಿ? ಮಹಾಮಂತ್ರಿಗಳೇ, ಏನಿರಬಹುದು? ನನ್ನ ಪ್ರಜೆಗಳ ಅಳುವ ಆಕ್ರಂದನಕ್ಕೆ ಕಾರಣ ಏನಿರಬಹುದು? ನಾನೇನೆಂದು ಹೇಳಲಿ ಮಹಾಪ್ರಭು? ನಾನೇನೆಂದು ಹೇಳಿ? ನೀವೇ ಹೇಳಬೇಕು ಮಹಾಮಂತ್ರಿಗಳೇ. ಪ್ರಜೆಗಳ ಸಮ್ಮುಖದಲ್ಲಿ ಎಲ್ಲ ವಿಚಾರಗಳನ್ನು ಕೇಳಿಕೊಳ್ಳುವರು ತಾವಲ್ಲವೇ? ನಮ್ಮ ರಾಜ್ಯದ ಪ್ರಜೆಗಳು ಬಹಳ ಸಂಕಟದಲ್ಲಿದ್ದಾರೆ ಮಹಾಪ್ರಭು, ಸಂಕಟದಲ್ಲಿದ್ದಾರೆ. ಯಾವ ಸಂಕಟದಲ್ಲಿದ್ದಾರೆ ಮಂತ್ರಿಗಳೇ? ಅವರ ಆರೋಗ್ಯ ಹದಗೆಡುತ್ತಿದೆ ಮಹಾಪ್ರಭು. ಓಹೋ, ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಹಾ, ರಾಜ್ಯದ ಉದ್ದಗಲಕ್ಕೂ ಎಲ್ಲಿ ನೋಡಿದರಲ್ಲಿ ಕಸದ ಗುಡ್ಡೆ ಹೆಪ್ಪುಗಟ್ಟುತ್ತಿದೆ. ಹೌದು ಮಹಾಪ್ರಭು. ಆ, ನದಿಗಳಲ್ಲಿ, ಸಮುದ್ರಗಳಲ್ಲಿ, ಹಾ. ಕೆರೆ ಕಟ್ಟೆಗಳಲ್ಲಿ, ಹಾ. ಕುಡಿಯುವ ನೀರಿನ ಬಾವಿಗಳಲ್ಲೂ ಸಹ ಹಾ. ಪ್ಲಾಸ್ಟಿಕ್ ತುಂಬಿ ತುಳುಕುತ್ತಿದೆ ಮಹಾಪ್ರಭು, ತುಂಬಿ ತುಳುಕುತ್ತಾ ಇದೆ. ಹೌದು. ಇದೆಲ್ಲದಿಂದ ಹರಡುತ್ತಿರುವ ಕಾಯಿಲೆಗಳಿಂದ ಹಾ. ನಮ್ಮ ರಾಜ್ಯದ ಜನರು ಹಾ. ಬೇಸತ್ತು ಹೋಗಿದ್ದಾರೆ ಮಹಾಪ್ರಭು, ಬೇಸತ್ತು ಹೋಗಿದ್ದಾರೆ. ಹೌದು, ಹೌದು ಮಹಾಮಂತ್ರಿಗಳೇ. ಇಲ್ಲಿ ಇವರ ಮುಖದಲ್ಲಿ ನೋಡಿದರೆ ಗೊತ್ತಾಗುತ್ತದೆ ಇವರೆಲ್ಲರೂ ಬೇಸತ್ತು ಹೋಗಿದ್ದಾರೆ ಎಂದು. ಹೌದು ಮಹಾಪ್ರಭು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕುಳಿತಿರುವ ನನ್ನ ಪ್ರಜೆಗಳೆಲ್ಲರೂ ಮೂಗನ್ನು ಹಿಡಿದುಕೊಂಡು ಕುಳಿತಿದ್ದಾರೆ. ಅವರ ಆರೋಗ್ಯವನ್ನು ಕಾಪಾಡಬೇಕಾಗುವುದು ನನ್ನ ಕರ್ತವ್ಯವಲ್ಲವೇ? ಇವರು ಬೇಸತ್ತು ಕುಳಿತಿರುವುದನ್ನು ಆರೋಗ್ಯವಂತರನ್ನಾಗಿ ಮಾಡುವುದು ನನ್ನ ಕರ್ತವ್ಯವಲ್ಲವೇ? ಅವರೆಲ್ಲರೂ ಕೂಡ ಇವತ್ತು ಮೊಬೈಲ್ ಬ್ಯುಸಿಯಾಗಿದ್ದಾರೆ. ಆದರೆ ಅವರೆಲ್ಲರನ್ನು ಆರೋಗ್ಯವಂತರನ್ನಾಗಿ ಮಾಡಬೇಕಲ್ಲವೇ? ಮಂತ್ರಿಗಳೇ, ಹೇಳಿ ಮಹಾಪ್ರಭು. ಇದಕ್ಕೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಿದೆ. ನಾವು ಇಂದು ಕೂಡ ಪ್ರಜೆಗಳ ಸಮ್ಮುಖದಲ್ಲಿ ಹೋಗೋಣ. ಎಲ್ಲಿ ಸಮಸ್ಯೆ ಇದೆಯೋ ಆ ಸಮಸ್ಯೆಯನ್ನು ನಾವು ಪರಿಹರಿಸೋಣ. ಹಿಂದೆ ನಾವು ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅದನ್ನು ಕಂಡುಹಿಡಿದಕ್ಕೆ ನಾವು ತೆರಳೋಣ. ಆಗಲಿ ಮಹಾಪ್ರಭು. ಬನ್ನಿ, ನನ್ನ ಪ್ರಜೆಗಳ ಸಮ್ಮುಖದಲ್ಲಿ ಹೋಗಿ ಬರೋಣ. ಬನ್ನಿ ಮಂತ್ರಿಗಳೇ. ಚಕ್ರವರ್ತಿ ಮಹಾಪ್ರಭುಗಳಿಗೆ, ಚಕ್ರವರ್ತಿ ಮಹಾಪ್ರಭುಗಳಿಗೆ, ಚಕ್ರವರ್ತಿ ಮಹಾಪ್ರಭುಗಳಿಗೆ, ಚಕ್ರವರ್ತಿ ಮಹಾಪ್ರಭುಗಳಿಗೆ. ಮಂತ್ರಿಗಳೇ, ಎಲ್ಲಿ ನೋಡಿದರು ಸಮಸ್ಯೆಗಳ ಸುರಿಮಳೆ ಕಾಣುತ್ತಿದೆ. ಅಗೋ, ಅಲ್ಲಿ ನೋಡಿ, ಹೇಗೆ ದನಕರುಗಳು ಪ್ಲಾಸ್ಟಿಕ್ ಅನ್ನು ತಿನ್ನುತ್ತಿವೆ. ಅವುಗಳ ಮಾರಣ ಹೋಮ ನಡೆಯುತ್ತಿದೆ. ನಾವು ಮನುಷ್ಯರಾಗಿ ಆ ದನಕರುಗಳು ಕೊಡುವ ಹಾಲನ್ನು ಕುಡಿಯುತ್ತೇವೆ. ಈ ಹಾಲನ್ನು ಕುಡಿದು
ನಾವು ವಿಷವನ್ನೇ ಕಕ್ಕುತ್ತಿದ್ದೇವೆ. ಏನಾದರೂ ಮಾಡಲೇಬೇಕಲ್ಲ ಮಂತ್ರಿಗಳೇ, ಇದಕ್ಕೆ ಪರಿಹಾರವನ್ನು ಹುಡುಕಲೇಬೇಕು. ಮಹಾಮಂತ್ರಿಗಳೇ, ಹೇಳಿ ಮಹಾಪ್ರಭು. ನಾನು ಈ ಸಿಂಹಾಸನದಲ್ಲಿ ಕುಳಿತು ರಾಜ ವೈಭೋಗವನ್ನು ಮಾಡುವುದಿಲ್ಲ. ಹಿಂದೆ ಈ ಸಿಂಹಾಸನದಿಂದ ತ್ಯಾಗ ಮಾಡಿ ನನ್ನ ಪ್ರಜೆಗಳಿಗೋಸ್ಕರ ನಾನು ನಿಮ್ಮ ಜೊತೆ ಬರುತ್ತೇನೆ. ಪ್ರಜೆಗಳ ಆರೋಗ್ಯವೇ ನಮ್ಮ ಆರೋಗ್ಯ, ಪ್ರಜೆಗಳ ಸುಖವೇ ನಮ್ಮ ಸುಖ ಅಂದ ಮೇಲೆ ನಾವು ಹಿಂದೆ ಈ ರಾಜ್ಯವನ್ನು ತೊರೆದು ನಮ್ಮ ಪ್ರಜೆಗಳ ಸಮ್ಮುಖದಲ್ಲಿ ಹೋಗೋಣ. ಅವರಿಗೆ ಬಂದಿರುವ ಮಾರಕ ಕಾಯಿಲೆಗಳಿಂದ ದೂರ ಮಾಡೋಣ. ಅವಶ್ಯವಾಗಿ ಮಹಾಪ್ರಭು. ಅವರೆಲ್ಲರೂ ಸಂತೋಷವಾಗಿರಬೇಕು, ನಗುತ್ತಾ ಇರಬೇಕು. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ನಗು ಸಂತೋಷವಾಗಿ ತುಂಬಿ ತುಳುಕಬೇಕು. ಅವರು ಇನ್ಯಾವತ್ತೂ ಮೊಬೈಲನ್ನು ನೋಡಬಾರದು. ಅವರೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಸಂತೋಷದ ಸಮಯಗಳನ್ನು ಕಳೆಯಬೇಕು. ಹಾಗೆ ಮಾಡೋಣ. ಇದಕ್ಕೆ ಒಂದು ಪರಿಹಾರವನ್ನು ಹುಡುಕೋಣ. ಈಗಿಂದೀಗಲೇ ಒಂದು ಡಂಗೂರವನ್ನು ಸಾರಿಸಿ ಬಿಡಿ. ನಮ್ಮ ರಾಜ್ಯದಲ್ಲಿ ಅಥವಾ ಅಕ್ಕಪಕ್ಕದ ರಾಜ್ಯದಲ್ಲಿ ಈ ನಮ್ಮ ಪ್ಲಾಸ್ಟಿಕ್ ಸಮಸ್ಯೆ ಮತ್ತು ಕಸದ ಸಮಸ್ಯೆಯನ್ನು ಬಗೆಹರಿಸುವ ಯಾವ ಯುವರಾಜರಿದ್ದಾರೆ ಅವರಿಗೆ ನನ್ನ ತ್ರಿವಳಿ ಸುಂದರಿಯರಾದ ಸುಪುತ್ರಿಯರಾದ ರಂಬೆ, ಊರ್ವಶಿ, ಮೇನಕೆಯವರನ್ನು ಕೊಟ್ಟು ವಿವಾಹ ಮಾಡುವುದಾಗಿ, ಮತ್ತೆ ಅರ್ಧ ರಾಜ್ಯ ಕೊಡುವುದನ್ನಾಗಿ ಡಂಗುರ ಸಾರಿಸಿ ಈಗಲೇ ನನ್ನ ಏರ್ಪಾಡು ಮಾಡಿ. ಆಗಲಿ ಮಹಾಪ್ರಭು. ಹಾಗೆ ಮಂತ್ರಿಗಳೇ, ನನ್ನ ಸುಪುತ್ರಿಯರನ್ನು ಅರಮನೆಯ ಅಂತಃಪುರಕ್ಕೆ ಬರುವಂತೆ ಏರ್ಪಾಡು ಮಾಡಿ. ಅವಶ್ಯವಾಗಿ. ಯಾರಲ್ಲಿ? ಮಹಾಪ್ರಭು. ರಾಜಭಟರೇ, ನೀವು ಈ ಕೂಡಲೇ ನಮ್ಮ ರಾಜ್ಯದಲ್ಲಿ ಆಗಮಿಸಿರುವ ಕಸದ ಸಮಸ್ಯೆ ಹಾಗೂ ಪ್ಲಾಸ್ಟಿಕ್ನ ಹಾವಳಿಯಿಂದ ಉಂಟಾಗುತ್ತಿರುವ ಮಾರಕ ಕಾಯಿಲೆಗಳನ್ನು ಯಾವ ಯುವರಾಜರು ಹೋಗಲಾಡಿಸುವರು ಅಂತಹ ಯುವರಾಜರಿಗೆ ನಮ್ಮ ಮಹಾಪ್ರಭುಗಳ ಸುಪುತ್ರಿಯರಾದ ತ್ರಿವಳಿ ರತ್ನಗಳಾದ ರಂಭೆ, ಊರ್ವಶಿ ಹಾಗೂ ಮೇನಕೆಯನ್ನು ಕೊಟ್ಟು ವಿವಾಹ ಮಾಡುವುದಾಗಿ ಮತ್ತು ಅರ್ಧ ರಾಜ್ಯವನ್ನೇ ನೀಡುವುದಾಗಿ ಡಂಗೂರ ಸಾರಿಸಿ. ಮತ್ತೊಂದು ಮಾತು, 3 ಜನ ಯುವರಾಣಿಯರನ್ನು ಅರಮನೆಯ ಅಂತಃಪುರಕ್ಕೆ ಬರಲು ಹೇಳಿ. ಆಗಲಿ ಮಹಾಪ್ರಭು. ಕೇಳ್ರಪ್ಪ, ಕೇಳ್ರಿ, ಕೇಳ್ರಪ್ಪ, ಕೇಳ್ರಿ, ಕೇಳ್ರಪ್ಪ, ಕೇಳ್ರಿ. ಈ ರಾಜ್ಯದಲ್ಲಿ ಉಲ್ಬಣಗೊಂಡಿರುವ ಕಸದ ಸಮಸ್ಯೆ ಮತ್ತು ಪ್ಲಾಸ್ಟಿಕ್ ಸಮಸ್ಯೆಯಿಂದ ಹರಡುವ ಅನೇಕ ಮಾರಕ ಕಾಯಿಲೆಗಳಿಂದ ಈ ರಾಜ್ಯವನ್ನು ಯಾರು ಮುಕ್ತ ಮಾಡುತ್ತಾರೋ ಅಂಥವರಿಗೆ ನಮ್ಮ ಕುಮಾರಿಯರಾದ ತ್ರಿವಳಿ ಸುಂದರಿಯಾದ ರಂಬೆ, ಊರ್ವಶಿ, ಮೇನಕೆಯವರನ್ನು ಕೊಟ್ಟು ವಿವಾಹ ಮಾಡುವುದಾಗಿ ಮತ್ತು ಅರ್ಧ ರಾಜ್ಯವನ್ನು ನೀಡುವುದಾಗಿ ತಿಳಿಸಿರುತ್ತಾರೆ. ಆದ್ದರಿಂದ ಎಲ್ಲ ನನ್ನ ಅಕ್ಕಪಕ್ಕದ ಯುವರಾಜಕುಮಾರರು ಆಗಮಿಸಿ ನಮ್ಮ ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸಿ ರಾಜಕುಮಾರಿಯನ್ನು ವಿವಾಹ ಮಾಡಿಕೊಳ್ಳಬಹುದು. ಕೇಳ್ರಪ್ಪ, ಕೇಳ್ರಿ. ನಾನು ಹೇಳಿಲ್ಲ, ನೀವ್ಯಾರು ಕೇಳಿಲ್ಲ ಅಂತ ಮಾತ್ರ ಹೇಳಬೇಡಿ. ಸಖಿಯರೇ, ಸಖಿಯರೇ, ಸಾಕು ನಿಮ್ಮ ಮಾತು. ವಸಂತದಿ ಕೋಗಿಲೆ ಹಾಡುವುದು, ಮಾಮರದಲ್ಲೆಲ್ಲೋ ಕೂತು ವರ್ಷ ಪೂರ್ತಿ ಎಲ್ಲೆಲ್ಲೂ ನಾನು ಆಡಬಲ್ಲೆನು ಕೋಗಿಲೆ ಮೀರಿಸೋ ಕಂಠದಿರಿ. ನಿಜ 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 ರಾಜಕುಮಾರಿ, ಲೋಕದಲ್ಲಿ ನಿನ್ನ ಮೀರಿಸಿ ಹಾಡೋರಿಲ್ಲವೇ ಸರಿ. ಸಖಿಯರೇ, ಸಖಿಯರೇ, ಹೇಳಬಲ್ಲಿರಾ ಅರಮನೆ ಅಂತಃಪುರಕ್ಕೆ ಬರಬೇಕೆಂದು ತಿಳಿಸಿರುತ್ತೇನೆ. ಮನ್ನಿಸಬೇಕು ರಾಜಕುಮಾರಿಯರೇ, ಈ ಕೂಡಲೇ ತಾವುಗಳು ಅರಮನೆ ಅಂತಃಪುರಕ್ಕೆ ತುರ್ತಾಗಿ ತೆರಳಬೇಕಂತೆ. ಮಹಾಪ್ರಭುಗಳ ಚಕ್ರವರ್ತಿಗಳು ತಮ್ಮೊಡನೆ ತುರ್ತಾಗಿ ಚರ್ಚಿಸಬೇಕಂತೆ. ಆಯಿತು, ನಾವುಗಳು ಈ ಕೂಡಲೇ ಅಂತಃಪುರಕ್ಕೆ ಬರುತ್ತೇವೆ ಎಂದು ಮಹಾಪ್ರಭುಗಳಿಗೆ ತಿಳಿಸು. ಆಗಲಿ ರಾಜಕುಮಾರಿ. ಸಖಿಯರೇ, ಸಖಿಯರೇ, ನೀವೆಲ್ಲರೂ ತೆರಳಿರಿ, ನಾವು ಅಂತಃಪುರಕ್ಕೆ ಹೋಗಿ ಬರುತ್ತೇವೆ.
ಅಲ್ಲಿ ಏನೆಂಬುದನ್ನು ಅರಿತು ಮತ್ತೆ ಬರುತ್ತೇವೆ. ಅನ್ಯಾಯವಾಯಿತು, ಅನ್ಯಾಯವಾಯಿತು ರಾಜಕುಮಾರಿ. ನೀವು ಕೋಗಿಲೆಗಿಂತ ಹಾಡುವುದರಲ್ಲಿ ಶ್ರೇಷ್ಠ ಎಂದು ಹೇಳಿದಿರಲ್ಲವೇ? ರಾಜಕುಮಾರಿ, ನೀವು ನವಿಲಿಗಿಂತ ನಾಟ್ಯದಲ್ಲಿ ಶ್ರೇಷ್ಠ ಎಂದು ಹೇಳಿದಿರಲ್ಲವೇ? ಆದರೆ ಊರ್ವಶಿ, ನಿಮ್ಮ ಸೌಂದರ್ಯ ರಾಶಿಯ ಕಣಜರಂತಿರುವ ನಿಮ್ಮನ್ನು ನೋಡುತ್ತಾ ಇದ್ದರೆ ನಮಗೆ ಇಲ್ಲಿಂದ ಹೋಗಲು ಮನಸ್ಸೇ ಬರುತ್ತಿಲ್ಲ. ಹೌದು ಮೇನಕೆ, ನಿಮ್ಮಲ್ಲಿರುವ ಸೌಂದರ್ಯದ ಗುಣಗಳನ್ನು ವರ್ಣಿಸಲು ಬೇಗ ಮರಳಿ ಬನ್ನಿ ಮೇನಕೆ. ಆಯಿತು ಸಖಿಯರೇ, ನೀವಿನ್ನು ತೆರಳಿ. ನಾವು ಈ ಕೂಡಲೇ ಅಂತಃಪುರಕ್ಕೆ ಹೋಗಿ ಮಹಾರಾಜರನ್ನು ವಿಚಾರಿಸಿ ಮರಳಿ ಶೀಘ್ರವೇ ಬರುತ್ತೇವೆ. ತ್ರಿವಳಿ ರಾಜಕುಮಾರಿಯರಿಗೆ ಜಯವಾಗಲಿ, ತ್ರಿವಳಿ ರಾಜಕುಮಾರಿಯರಿಗೆ ಜಯವಾಗಲಿ, ತ್ರಿವಳಿ ರಾಜಕುಮಾರಿಯರಿಗೆ ಜಯವಾಗಲಿ, ತ್ರಿವಳಿ ರಾಜಕುಮಾರಿಯರಿಗೆ. ಜಯವಾಗಲಿ. ನಮ್ಮ ಅರಮನೆಯ ಅಂತಃಪುರದಲ್ಲಿ ನಡೆಯುವ ಎಲ್ಲ ವಿಚಾರಗಳನ್ನು ತಿಳಿಸಿದಲ್ಲ? ತಿಳಿಸಿದ್ದೇನೆ ಮಹಾಪ್ರಭು, ತಿಳಿಸಿದ್ದೇನೆ. ಹಾ, ಹಾಗೆ ನನ್ನ ಸಖಿಯರು ಅಂತಃಪುರಕ್ಕೆ ಬರುವ ವಿಚಾರವನ್ನು ಹೇಳಿದ್ದೀರಲ್ಲವೇ? ಅದನ್ನು ಸಹ ತಿಳಿಸಿದ್ದೇನೆ ಮಹಾಪ್ರಭು. ಕುಳಿತುಕೊಳ್ಳಿ. ಹಾ, ಸಖಿಯರೇ, ಗಾಳಿ ಗಾಳಿ ಬೀಸುವಂತರ ಇಲ್ಲಿ ಬನ್ನಿರಿ. ಗಾಳಿ ಗಾಳಿ. ಈಗ ಸ್ವಲ್ಪ ಸಮಾಧಾನವಾಗುತ್ತದೆ. ಅಪ್ಪಾಜಿ, ಆ? ಅಪ್ಪಾಜಿ, ಆ. ಅಪ್ಪಾಜಿ, ಏನಾಯ್ತು? ಅಪ್ಪಾಜಿ, ಹಾ. ಅಪ್ಪಾಜಿ, ನೀವೇಕೆ ನಮ್ಮನ್ನು ತುರ್ತಾಗಿ ಬರ ಹೇಳಿದ್ದೀರಿ? ನಾವು ನಮ್ಮ ಸಖಿಯರೊಡನೆ ಆಟವಾಡುತ್ತಾ ನಲಿಯುತ್ತಲಿದ್ದೆವು. ಆದರೆ ನೀವು ತುರ್ತು ಸಮಸ್ಯೆ ಅಪ್ಪಾಜಿ. ನಮ್ಮ ರಾಜ್ಯದಲ್ಲಿ ಅಂತಹ ಗಂಭೀರವಾದ ಸಮಸ್ಯೆ ಯಾವುದು? ನಮ್ಮ ರಾಜ್ಯದ ಪ್ರಜೆಗಳು ಕ್ಷೇಮವಾಗಿಲ್ಲವೇ ಅಪ್ಪಾಜಿ? ಇಲ್ಲ, ಖಂಡಿತವಾಗಿ ಇಲ್ಲ ನನ್ನ ಸುಪುತ್ರಿಯರೇ. ಅಗೋ ಅಲ್ಲಿ ನೋಡಿ, ಮಾರಕ ಕಾಯಿಲೆಗಳಿಂದ ಹೇಗೆ ಎದ್ದು ಹೋಗಿ ಬಂದು ಎದ್ದು ಹೋಗಿ ಬಂದು ಅವರ ಸಮಸ್ಯೆಯನ್ನು ನಾನು ಹೇಗೆ ಇಲ್ಲಿ ನೋಡಿ, ಅವರ ಕಸದ ಸಮಸ್ಯೆಯಿಂದ ಹೇಗೆ ಬಳಲುತ್ತಿದ್ದಾರೆ. ನಾನಿಂಥವರಿಗೆ ಬಿಟ್ಟು ಹೇಗೆ ಸಮಾಧಾನವಿದ್ದೇನೆ? ಇದಕ್ಕೆ ಕಾರಣ ಕಾರಣ ನಮ್ಮ ರಾಜ್ಯದಲ್ಲಿ ಪ್ಲಾಸ್ಟಿಕ್ ಆವಳೆಯಿಂದ. ಅದಕ್ಕೆ ಕಾರಣ ನಾವು ಅವುಗಳನ್ನು ಬಳಸುವುದರಿಂದ. ಇದಕ್ಕೆ ಪರಿಹಾರ ಇಲ್ಲವೇ ಅಪ್ಪಾಜಿ? ಇದೇ ಸುಪುತ್ರಿಯರೇ, ನಾವು ನಮ್ಮ ಅಕ್ಕಪಕ್ಕದ ರಾಜ್ಯದ ಯುವರಾಜರನ್ನು ನಮ್ಮ ಆಸ್ಥಾನಕ್ಕೆ ಬರಮಾಡಿಕೊಳ್ಳುತ್ತಿದ್ದೇವೆ. ಅವರನ್ನು ವರಿಸಿ ನೀವು ಈ ಸಮಸ್ಯೆಯಿಂದ ಪಾರು ಮಾಡಲೇಬೇಕು. ಇದು ಸಾಧ್ಯವಿಲ್ಲ ಅಪ್ಪಾಜಿ, ಸಾಧ್ಯವಿಲ್ಲ. ಸಾಧ್ಯವಿಲ್ಲವೆಂದರೆ ಇದಕ್ಕೆ ಪರಿಹಾರವನ್ನು ನೀವೇ ಹುಡುಕಬೇಕು ಸುಪುತ್ರಿಯರೇ. ಆಯ್ತು, ಕರೆಸಿ. ನಾವು ಕೇಳುವ ಪ್ರಶ್ನೆಗೆ ಅವರು ಉತ್ತರಿಸಿದರೆ ಮಾತ್ರ ನಾವು ಅವರನ್ನು ವರಿಸುತ್ತೇವೆ. ಆಗಲಿ ಆಗಲಿ ನನ್ನ ಕೋಮಲ ಹೃದಯದ ಸುಪುತ್ರಿಯರೇ, ನಿಮ್ಮ ಆಸೆಯಂತೆಯೇ ಆಗಲಿ. ಮಹಾಮಂತ್ರಿಗಳೇ, ಮೊದಲು ನಮ್ಮ ಅಕ್ಕಪಕ್ಕದ ಯುವರಾಜರನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಿ. ಅವರು ನಮ್ಮ ಸುಪುತ್ರಿಯರನ್ನು ನೋಡಿ ಮತ್ತೆ ಈ ಸಮಸ್ಯೆಯನ್ನು ಬಗೆಹರಿಸಲಿ. ಅವಶ್ಯವಾಗಿ. ಈಗ ನಿಮಗೆ ಸಮಾಧಾನವೇ ಸುಪುತ್ರಿಯರೇ? ಕರೆಯುವ? ಬರಮಾಡಿಕೊಳ್ಳಿ. ಮೊದಲಿಗೆ ಸುಂದರ ನಗರದ ಶ್ರೀ 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 ಸೂರ್ಯಪುತ್ರ ಯುವರಾಜರು ಆಗಮಿಸುತ್ತಿದ್ದಾರೆ. ನಾನಿಲ್ಲದೆ ನೀವು ಯಾರು ಇಲ್ಲ. ನಾನು ಸೂರ್ಯಪುತ್ರ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಶುಭವಾಗಲಿ, ಶುಭವಾಗಲಿ ಸೂರ್ಯಪುತ್ರರಿಗೆ. ಮುಂದುವರಿಸಿ. ಸಖಿಯರ ಗಾಳಿ ಗಾಳಿ. ನನ್ನಿಂದ ಪ್ರಜ್ವಲಿಸುವ ಸೂರ್ಯ ಕಿರಣಗಳೊಂದಿಗೆ ನಿಮ್ಮ ರಾಜ್ಯದ ಪ್ರಜೆಗಳ ಸಮಸ್ಯೆಯನ್ನು ನಾನು ಕ್ಷಣಾರ್ಥದಲ್ಲೇ ಓಡಿಸಬಲ್ಲೆ. ಅಂತಹ ಗಂಭೀರದ ಸಮಸ್ಯೆ ಯಾವುವು? ಸೂರ್ಯಪುತ್ರರಂತೆ ಸೂರ್ಯಪುತ್ರರು, ನೀವು ನಮ್ಮ ಕಿರಣಗಳಿಂದ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕೆಂಬುದಲ್ಲ. ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ. ನಮ್ಮ ರಾಜ್ಯದಲ್ಲಿ ಕಸ ಮತ್ತು ಪ್ಲಾಸ್ಟಿಕ್ ಸಮಸ್ಯೆಯು ಈ ನರಮಾನವರ ನರ ಹಿಡಿದು ನುಂಗುತ್ತಿದೆ. ಆದ್ದರಿಂದ ನೀವು ಇದನ್ನು ಪರಿಹರಿಸಿ. ಈ
ಸಮಸ್ಯೆಯನ್ನು ನಾನು ಕ್ಷಣಾರ್ಥದಲ್ಲೇ ಓಡಿಸಬಲ್ಲೆ. ಆದರೆ ನೀವು ನನ್ನನ್ನು ಒರೆಸುವುದಾದರೆ ಮಾತ್ರ. ನನ್ನ ಪರಾಕ್ರಮದ ಮೇಲೆಯೇ ಸಂದೇಹವೇ? ಈಗ ನೋಡಿ, ನಾನು ನನ್ನ ಸೋಲನ್ನು ಒಪ್ಪಿಕೊಳ್ಳುತ್ತೇನೆ. ಆಗುವುದಿಲ್ಲ. ನೋಡಿದಿರಲ್ಲ, ಒಬ್ಬ ಮಹಾರಾಜ ಪ್ಲಾಸ್ಟಿಕ್ ಸಮಸ್ಯೆಯನ್ನು ಬಗೆಹರಿಸಲಾಗುವುದಿಲ್ಲ. ಆ ಪ್ಲಾಸ್ಟಿಕ್ಗೆ ಅವನು ಸೋತು ಹೋಗಿದ್ದಾನೆ. ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ಕುಳಿತುಕೊಳ್ಳಿ. ನಿಮ್ಮಿಂದ ಇದು ಆಗದು. ಮಹಾಮಂತ್ರಿಗಳೇ, ಹೇಳಿ ಮಹಾಪ್ರಭು. ಮುಂದಿನ ಯುವರಾಜರನ್ನು ಬರಮಾಡಿಕೊಳ್ಳಿ. ಈಗ ಶ್ರೀ 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 ನರ ಮಾಂತ್ರಿಕ ನರ ಪ್ರಚಂಡ ಕಸವನ್ನೇ ರಸವನ್ನಾಗಿ ಮಾಡಿ ಕುಡಿದ ಮಹಾಮಾಯಾವಿ ಮಾರೀಚ ಯುವರಾಜರು ಆಗಮಿಸುತ್ತಿದ್ದಾರೆ. ನಾನು ಯಾರು? ನಾನು ಚಂಡ ಪ್ರಚಂಡ ಕಸಗಳ ರಾಜ. ಪ್ಲಾಸ್ಟಿಕ್ ಮುಕ್ತ ರಾಜ್ಯ ಮಾಡಲು ಹಗಲಿರುಳು ಶ್ರಮಿಸುವ ಮಹಾಮಾಂತ್ರಿಕ. ನನ್ನ ಮಾಯಾಶಕ್ತಿಯಿಂದ ಕ್ಷಣಾರ್ಧದಲ್ಲೇ ಓಡಿಸಿ ಹೋಗುವೆ ನಿಮ್ಮ ಈ ಕಸಗಳ ಸಮಸ್ಯೆಯನ್ನು. ಮಂತ್ರಿಗಳೇ, ಹೇಳಿ ಮಹಾಪ್ರಭು. ಅವರು ಸಮಸ್ಯೆಯನ್ನ ಹೋಗಲಾಡಿಸಲು ಸಾಧ್ಯವಾಗುತ್ತಿಲ್ಲ. ನೀನು ಚಂಡನೋ ಪುಂಡನೋ ಇದನ್ನು ನಿರ್ಧರಿಸುವುದು ಈ ಪ್ಲಾಸ್ಟಿಕ್ ಸಮಸ್ಯೆ. ನನ್ನ ಶಕ್ತಿಯ ಮೇಲೆ ನಿನಗೆ ಅನುಮಾನವೇ? ನನ್ನ ಮಾಯಾಶಕ್ತಿಯಿಂದ ಕೇವಲ 3 ಮಿನಿಟ್ನಲ್ಲಿ ನಿಮ್ಮ ಈ ಸಮಸ್ಯೆಯನ್ನು ಹೋಗಿಸುವೆ. ಹಾಗಾದರೆ ತೋರಿಸಿ ನಿಮ್ಮ ಪರಾಕ್ರಮವನ್ನು. ಅಕಟಕಟ ಏನು? ನನ್ನ ಪರಾಕ್ರಮದ ಮೇಲೆ ನಂಬಿಕೆ ಇಲ್ಲವೇ? ನನ್ನ ಬಳಗಾಲಿಟ್ಟರೆ ನಡುಗುವುದು ಭೂಮಿ, ನಾನು ಕೈ ಎತ್ತಿದರೆ ಗುಡುಗುವುದು ಆಕಾಶ, ನಾ ಕಣ್ಬಿಟ್ಟರೆ ಅಬ್ಬರಸಿ ಬೊಬ್ಬರೆದು ಬೋರ್ಗರೆದು ಸುರಿಯುವುದು ಮಳೆ. ನಾನ್ ಯಾರು? ನಾನೆಂದರೆ ಯಾರು? ಮಾಯಾವಿ ಮಾರೀಚ. ನನ್ನ ಮಾಯಾಶಕ್ತಿಯಿಂದ ಈ ನಿಮ್ಮ ಸಮಸ್ಯೆಯನ್ನು ಹೋಗಲಾಡಿಸುವೆ. ಆಯ್ತು, ಅವರು ತಮ್ಮ ಸಮಸ್ಯೆಯನ್ನು ಹೋಗಲಾಡಿಸಿದ್ದಾರೆಂದರೆ ನಿಮ್ಮ ಪ್ರದರ್ಶನವನ್ನು ಒಂದು ಸಾರಿ ತೋರಿಸಿಬಿಡಿ. ಎಲ್ಲಿ ಎಲ್ಲಿದ್ದಾನ ವೈರಿ? ಯಾರು? ಪ್ಲಾಸ್ಟಿಕಾಸುರ. ಅವರು ಎಲ್ಲಿದ್ದಾರೆ? ಅವರು ನಿಮ್ಮ ಅಂತಃಪುರದಲ್ಲಿ. ಏನು? ನಮ್ಮ ಅಂತಃಪುರದಲ್ಲಿಯೇ? ಹೇಗೆ? ಎಲ್ಲಿ? ನೀವು ತಯಾರಿಸಿ ಇಟ್ಟಿರುವ ಲಾಡು ಉಗ್ರಾಣದ ಕೋಣೆಯಲ್ಲಿ. ಅದು ಹೇಗೆ? ಅದು ಹೇಗೆ ಎಂದರೆ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಚೆನ್ನಾಗಿರಬೇಕೆಂದು ಎಂದು ತಿಳಿದು ಉಗ್ರಾಣದಲ್ಲಿರುವ ಲಾಡುವನ್ನು ಲಕ್ಷ ಕೋಟಿ ಗಟ್ಟಲೆ ಚಿಕ್ಕ 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 ಪ್ಲಾಸ್ಟಿಕ್ನಿಂದ ತುಂಬಿಸಿ ಪ್ರತಿಯೊಬ್ಬರ ಕೈಯಲ್ಲೂ ಮನೆಯಲ್ಲೂ ಪ್ಲಾಸ್ಟಿಕ್ನ ಮಯವಾಗಿ ಅಬ್ಬರಿಸಿದ್ದೀರಾ. ಅದನ್ನು ನನ್ನಿಂದ ಹೋಗಲಾಡಿಸಲು ಸಾಧ್ಯವಿಲ್ಲ, ನನ್ನಿಂದ ಮಾಯ ಮಾಡಲು ಸಾಧ್ಯವಿಲ್ಲ. ನಾನು ನಮ್ಮಂಥ ನರಮಾನವರಿಂದ ಈ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವೇ ಇಲ್ಲ. ನಾನು ನನ್ನ ಸೋಲನ್ನು ಒಪ್ಪಿಕೊಳ್ಳುತ್ತೇನೆ. ಕ್ಷಮಿಸಿ ಮಹಾಪ್ರಭು. ಕುಳಿತುಕೊಳ್ಳಿ. ನೀವು ಕುಳಿತುಕೊಳ್ಳಲು ನಿಮ್ಮ ಮಾಯಾಶಕ್ತಿಯ ಅವಶ್ಯಕತೆ ಏನೂ ಇಲ್ಲ. ಖಂಡಿತ ಕುಳಿತುಕೊಳ್ಳಿ. ನಿಮ್ಮ ಮಾಯಾಶಕ್ತಿನ ಅದ್ಭುತವಾಗಿ ನೋಡಿದ್ದೇವೆ. ಕುಳಿತುಕೊಳ್ಳಿ. ಮಹಾಮಂತ್ರಿಗಳೇ, ಹೇಳಿ ಮಹಾಪ್ರಭು. ಮುಂದಿನ ಯುವರಾಜರನ್ನು ಬರಮಾಡಿಕೊಳ್ಳಿ. ಆಗಲಿ ಮಹಾ. ಅವರು ತಮ್ಮ ಶಕ್ತಿಯನ್ನು ಪ್ರದರ್ಶಿಸಲಿ. ಅವಶ್ಯವಾಗಿ. ಈಗ ಪರಮ ಪಾಪಿ ನಗರದ ಮಹಾಪಾಪಿ ಪರಮ ಪಾಪಿಯಾದ ಪರಶುಕುಮಾರ್ ಅವರು ಆಗಮಿಸುತ್ತಿದ್ದಾರೆ. ರೋಗಾಣು ರೋಗ ಹತ್ತರು ಬರಲಿ, ರೋಗಾಣು ರೋಗ
ಹತ್ತಾರು ಬರಲಿ. ಈ ಗುನ್ನೇಶನು ಕೊಡುವ ಏಟಿಗೆ ಕೀಟ ಉಳಿಯಲ್ಲ, ಯಾವ ಕೀಟವು ಸುಳಿಯಲ್ಲ. ಆ ಭೀಮನ ಗದೆಯವನು ಚಾಣುಕ್ಯನ ಕುಲದವನು, ರೋಗಾಣು ರೋಗವನು ಕೊಲ್ಲು ಯಮನಿವನು. ರೋಗಾಣು ರೋಗ ಹತ್ತಾರು ಬರಲಿ, ರೋಗಾಣು ರೋಗ ಹತ್ತಾರು ಬರಲಿ. ನನ್ನ ಬಳಿ ಇದೆ ನೂರಾರು ಮದ್ದು, ನನ್ನ ಬಳಿ ಇದೆ ನೂರಾರು ಮದ್ದು. ರೋಗಾಣು ರೋಗ ಹತ್ತಾರು ಬರಲಿ. ಪ್ರಣಾಮಗಳು ಮಹಾಪ್ರಭು. ನಿಮ್ಮ ಪರಾಕ್ರಮವನ್ನು ಪ್ರದರ್ಶಿಸಿ. ನನ್ನ ಪರಾಕ್ರಮದ ಮೇಲೆ ನಿಮಗೆ ಸಂದೇಹವೇ? ಹಾ, ಮೇನಕೆ ರಾಜಕುಮಾರಿ, ನೀನನ್ನು ಓರಿಸಲು ಸದಾ ಸಿದ್ಧಳಾಗು. ತಗೋ ನನ್ನ ಮನಸ್ಸಿನ ಉಡುಗೊರೆಯನ್ನು ಸ್ವೀಕರಿಸಿ ನೀವರಿಸು ನನ್ನನ್ನು. ಮಹಾರಾಜಕುಮಾರರೇ, ನಿಮ್ಮನ್ನು ನೋಡಿದ ಮೇಲೆ ನಮಗೆ ತಿಳಿಯಿತು, ನೀವು ಜಂಬದ ಕೋಳಿಯ ಹಾಗೆ ಕೊಚ್ಚಿಕೊಳ್ಳುವುದಷ್ಟೇ. ನಿಮ್ಮಿಂದ ಈ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ. ಕುಳಿತುಕೊಳ್ಳಿ. ನನಗೆ ಅವಮಾನವೇ? ಮರಳಿ ಬರುತ್ತೇನೆ, ನನ್ನ ಪರಾಕ್ರಮವನ್ನು ತೋರಿಸುತ್ತೇನೆ. ಅಪ್ಪಾಜಿ, ಈ ನರಮಾನವರಿಂದ ಈ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ. ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಲಾದ ಇವರು ನಮ್ಮ ರಾಜ್ಯವನ್ನು ರಕ್ಷಿಸುವರೆ? ನಮ್ಮ ರಾಜ್ಯದ ಪ್ರಜೆಗಳನ್ನು ರಕ್ಷಿಸುವರೆ? ಇಲ್ಲ, ಇದು ಸಾಧ್ಯವಿಲ್ಲ ಮಕ್ಕಳೇ. ಇದಕ್ಕೇನಾದರೂ ಒಂದು ಪರಿಹಾರವನ್ನು ನಾವು ಹುಡುಕಲೇಬೇಕು. ಮಂತ್ರಿಗಳೇ, ಹೇಳಿ ಮಹಾಪ್ರಭು. ಇದಕ್ಕೆ ಪರಿಹಾರವನ್ನು ಏನು ಮಾಡುವುದು? ಈ ನರಮಾನವರಿಂದ ಸಾಧ್ಯವಿಲ್ಲ. ನನ್ನ ಮುಕುಟಮಣಿಗಳೇ, ನಾವಿನ್ನು ಉಳಿದಿರುವುದು ದೇವರ ಆರಾಧನೆಯೊಂದು. ಈ ಮನುಷ್ಯರಿಂದ ಆಗದ ಕೆಲಸವನ್ನು ನಾವು ದೇವರಿಂದ ಪಡೆದುಕೊಳ್ಳಲೇಬೇಕಾಗಿದೆ. ಅಪ್ಪಾಜಿ, ಹಾಂ, ಈ ನರಮಾನವರಿಂದ ಈ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ. ಹಾಂ, ಆದ್ದರಿಂದ ಈ ಮನುಕುಲದ ಸೃಷ್ಟಿಕರ್ತರಾದ ತ್ರಿಮೂರ್ತಿಗಳಲ್ಲಿ ನಮ್ಮ ಸಮಸ್ಯೆಯ ಆವೇದನೆಯನ್ನು ಮೊರೆ ಇಡೋಣ. ಈ ಸೃಷ್ಟಿಕರ್ತರಾದ ಅವರೇ ಇದಕ್ಕೆ ಕಾರಣಕೊಳ್ಳಬಲ್ಲರು. ಹೌದು ಹೌದು ಮಗಳೇ, ನಿನ್ನ ಮಾತು ಖಂಡಿತವಾಗಿಯೂ ನಿಜ. ಮಹಾಮಂತ್ರಿಗಳೇ, ಇಂದು ಅರಮನೆಯ ದೇವಾಲಯದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿ ದೇವರಿಗೆ ನಮ್ಮ ಅರ್ಪಣೆಯನ್ನ ಸಲ್ಲಿಸೋಣ, ನಮ್ಮ ಕಾಣಿಕೆಯನ್ನು ಸಲ್ಲಿಸೋಣ. ಆ ದೇವರಲ್ಲಿ ನಾವೆಲ್ಲರೂ ಮರೆ ಇಡೋಣ. ಮಕ್ಕಳೇ, ನಾವೆಲ್ಲರೂ ಅರಮನೆಯ ಅಂತಃಪುರದಲ್ಲಿರುವ ದೇವಾಲಯದಲ್ಲಿ ಶಿವನನ್ನು ಪ್ರಾರ್ಥಿಸೋಣ. ನಡೆ, ನೀವೆಲ್ಲರೂ ನಮ್ಮ ಜೊತೆ ಬನ್ನಿ. ಬನ್ನಿ ಬನ್ನಿ ಮಂತ್ರಿಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತಥಾಸ್ತು. ನಿಮ್ಮ ಸಮಸ್ಯೆಯನ್ನು ನಾವು ಬಗೆಹರಿಸುತ್ತೇವೆ. ಈ ಭೂಲೋಕದಲ್ಲಿ ಮಾನವನು ತನ್ನ ಸ್ವಾರ್ಥನ ಬದುಕಿನಲ್ಲಿ ನಿಸ್ವಾರ್ಥ ಎಂಬ ಪದವನ್ನೇ ಮರೆತು ಬಿಟ್ಟಿದ್ದಾನೆ. ಆದರೆ ನೀವುಗಳು ಹಾಗೆ ಮಾಡದೆ ಈ ಭೂಲೋಕದ ಸಮಸ್ಯೆಯನ್ನು ಮತ್ತು ಮಾನವ ಪ್ರಜೆಯ ಅಪಾರ ಕಾಳಜಿ ಇಟ್ಟಿರುವ ನಿಮ್ಮಂಥವರಿಂದಲೇ ಈ ಭೂಲೋಕದಲ್ಲಿ ಅಲ್ಪ ಸ್ವಲ್ಪ ಒಳ್ಳೆಯದನ್ನು ಮಾಡಲು ನಾವು ನಿಮ್ಮೊಂದಿಗೆ ಇರುತ್ತೇವೆ. ಆಯ್ತು ಮಹಾದೇವ. ಮಂತ್ರಿಗಳೇ, ನಾನು ಈ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದರಲ್ಲಿ ನನ್ನ ಮುಕುಟಮಣಿಗಳ ತ್ಯಾಗಮಯಿಗಳಾಗಿ ಮಾಡುತ್ತಿದ್ದೇನೆ. ಅವರೆಲ್ಲರೂ ಮದುವೆ ಮಾಡಿಕೊಂಡ ಸುಖ ಸಂಸಾರದಲ್ಲಿ ಬಾಳುವೆಯನ್ನು ಕಳೆಯಬೇಕಾದ ಸಂದರ್ಭದಲ್ಲಿ ಇಂದು ನಿಮ್ಮ ಜೀವನವನ್ನೇ ಚೂಟಿ ಹಾಕುತ್ತಿದ್ದೇನೆ. ಅಪ್ಪಾಜಿ, ನಮಗೆ ಜೀವ ಕೊಟ್ಟ ನೀವೇ ಪ್ರಜೆಗಳ ಶ್ರೇಯಸ್ಸನ್ನು, ರಾಜ್ಯದಲ್ಲಿರುವ ಕಷ್ಟಗಳನ್ನು ಪರಿಹರಿಸಲು ಮುಂದಿರುವಾಗ ನಾವು ಮೂವರು ಮದುವೆ ಮಾಡಿಕೊಂಡು ಸುಖವಾಗಿ ಬಾಳಲು ಹೇಗೆ ಸಾಧ್ಯ? ನಾವು ಮೂವರು ಈ ಜನ್ಮದಲ್ಲಿ ಮದುವೆ ಆಗುವುದಿಲ್ಲ. ಇದು ನಿಮ್ಮ ಮೇಲಾಣೆ. ಇಂಥ ಕಡು ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಆಯಿತು, ನೀವು ತ್ಯಾಗಮಯಿಗಳಾಗಿ ನಮ್ಮೊಂದಿಗಿದ್ದ ಮೇಲೆ ನಾವು ಕೊಟ್ಟ ಶಿವನಿಂದ ಆ ಪರಿಹಾರವನ್ನು ನಾವೆಲ್ಲರೂ ಕಂಡುಕೊಳ್ಳೋಣ. ಹೇ ಮಹಾದೇವ, ನೀವೇ ನಮ್ಮ ರಾಜ್ಯವನ್ನು ಕಾಪಾಡಬೇಕಾಗಿದೆ. ನನ್ನ ಪ್ರಜೆಗಳಿಗೆ ಬಂದಿರೋ ದುಃಖವನ್ನು ನಿವಾರಿಸಬೇಕು.
ಮಾಡಬೇಕಾಗಿದೆ. ನಮ್ಮ ರಾಜ್ಯದಲ್ಲಿ ಉಲ್ಬಣಗೊಂಡಿರುವ ಈ ಕಸದ ಸಮಸ್ಯೆಯನ್ನು ಪ್ಲಾಸ್ಟಿಕ್ ಸುರನನ್ನು ಇಲ್ಲಿಂದ ಓಡಿಸಬೇಕಾಗಿದೆ. ಅವರಿಗೆ ಅಂತ್ಯವನ್ನು ಕಾಣಬೇಕಾಗಿದೆ. ನೀವೇ ಅದಕ್ಕೆ ಪರಿಹಾರವನ್ನು ನೀಡಿ ಮಹಾದೇವ. ಚಿಂತಿಸಬೇಡಿ, ನಾವು ನಿಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತೇವೆ. ವರುಣ, ಕಾಪಾಡಿ ನನ್ನನ್ನು ರಕ್ಷಿಸಿ. ನರಮಾನವರು ನನ್ನನ್ನು ಅಂತ್ಯ ಮಾಡಬೇಕಂತ ನಿಂತಿದ್ದಾರೆ. ಕಾಪಾಡಿ ನನ್ನನ್ನು ರಕ್ಷಿಸಿ ನನ್ನ. ವಾಯು, ಕಾಪಾಡಿ 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 ರಕ್ಷಿಸಿ ನನ್ನ. ನರಮಾನವರು ಒಬ್ಬರಾಗಿ ಒಬ್ಬರು ನನ್ನನ್ನು ಅಂತ್ಯಗೊಳಿಸುತ್ತಿದ್ದಾರೆ. ಈ ಹುಲು ಮಾನವ ನಾನಿಲ್ಲದೆ ಬದುಕಲು ಸಾಧ್ಯ ಇಲ್ಲ. ರಕ್ಷಿಸಿ ನನ್ನನ್ನು, ಕಾಪಾಡಿ ಕಾಪಾಡಿ ನನ್ನನ್ನು. ಅಗ್ನಿ, ರಕ್ಷಿಸಿ. ಮಕ್ಕಳೇ, ಕೊನೆಗೂ ಮಹಾದೇವ ನಮ್ಮ ರಾಜ್ಯವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನಾಗಿ ಮಾಡಿದ. ನಾವೆಲ್ಲರೂ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಹರ ಹರ ಮಹಾದೇವ್, 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 ಹರ ಹರ ಮಹಾದೇವ್. ನನ್ನ ಪ್ರೀತಿಯ ಸುಪುತ್ರಿಯರೇ, ಎಲ್ಲ ನನ್ನ ಯುವರಾಜರೇ, ನಿಮ್ಮೆಲ್ಲರ ಶ್ರಮದಿಂದ ಹಾಗೂ ಮಹಾದೇವನ ಕೃಪೆಯಿಂದ ನಾವಿವತ್ತು ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನಾಗಿ ಮಾಡಿದ್ದೇವೆ. ನನ್ನ ಪ್ರಜೆಗಳ ಆರೋಗ್ಯ ಚೆನ್ನಾಗಿ ಇರುವಂತೆ ನಾವೆಲ್ಲರೂ ಶ್ರಮಿಸಬೇಕಾಗಿದೆ. ಹಾಗೂ ಇಲ್ಲಿ ನೋಡಿ, ಭಾಳ ಚಿಂತಾಕ್ರಾಂತರಾಗಿ ಕುಳಿತುಕೊಂಡಿದ್ದಾರೆ. ಅವರನ್ನು ನಾವು ಸಂತೋಷವಾಗಿಡಬೇಕಾಗಿದೆ. ಹಾಗೂ ಅಲ್ಲಿ ನೋಡಿ, ನನ್ನ ಪ್ರಜೆಗಳು ಯಾವುದೋ ಗುಸುಗುಸು ಪಿಸುಗುಸಿನಲ್ಲಿ ಅವರದೇ ಆದ ಲೋಕದಲ್ಲಿದ್ದಾರೆ. ಇಲ್ಲಿರುವವರು ತಮ್ಮದೇ ಆದ ಪ್ರಪಂಚದಲ್ಲಿ ಮುಳುಗಿದ್ದಾರೆ. ಇವರೆಲ್ಲರನ್ನು ಎಚ್ಚರಿಸಬೇಕಿದೆ. ಗಾಳಿ ಬಂದು ಪ್ಲಾಸ್ಟಿಕ್ಕನ್ನು ತೂರಿಕೊಂಡು ಹೋಯಿತು. ಬೆಂಕಿ ಬಂದು ಪ್ಲಾಸ್ಟಿಕ್ಕನ್ನು ಸುಟ್ಟು ಹಾಕಿತು. ಮಳೆ ಬಂದು ಪ್ಲಾಸ್ಟಿಕ್ಕನ್ನು ತನ್ನ ಬೋರ್ಗರಿಯುವ ಸೆಳೆತದಿಂದ ಕೊಚ್ಚಿಕೊಂಡು ಹೋಯಿತು. ಇಷ್ಟೆಲ್ಲ ಆದರೂ ನಮ್ಮ ಮಾನವನಿಂದ ಪ್ಲಾಸ್ಟಿಕ್ ಮಾತ್ರ ಬಿಟ್ಟು ಹೋಗುವುದಿಲ್ಲ. ಆ ದೇವಾನು ದೇವತೆಗಳೇ ಬಂದು ಕೂಡ ಪ್ಲಾಸ್ಟಿಕ್ಕನ್ನು ಹೋಗಲಾಡಿಸಿದರು. ಈ ನರಲೋಕದಲ್ಲಿ ಪ್ಲಾಸ್ಟಿಕ್ ಅಸುರನ ಆವಳಿ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾವೆಲ್ಲ ಪ್ರಜೆಗಳು ಎಚ್ಚರಿಕೊಳ್ಳಬೇಕಾಗಿದೆ. ನಾವು ಬಳಸುವ ದಿನನಿತ್ಯದ ವಸ್ತುಗಳಲ್ಲಿ ಪ್ಲಾಸ್ಟಿಕ್ಕನ್ನು ಬಳಸುತ್ತಿದ್ದೇವೆ. ಇನ್ನು ಮುಂದಾದರೂ ಕಡಿಮೆ ಮಾಡಿ ಬಟ್ಟೆ ಬ್ಯಾಗ್ಗಳನ್ನು ಬಳಸಿಕೊಳ್ಳಿ. ಆದಷ್ಟು ಕೂಡ ನಮ್ಮ ಅಕ್ಕಪಕ್ಕದಲ್ಲಿ ದೊರೆಯುವ ಸಂಪನ್ಮೂಲಗಳಿಂದ ಪ್ಲಾಸ್ಟಿಕ್ಕನ್ನು ದೂರ ಇಡೋಣ. ನಾವೆಲ್ಲರೂ ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನಾಗಿ ಮಾಡೋಣ. ನೀವೆಲ್ಲರೂ ಜೋರಾಗಿ ಒಂದು ಸಲ ಹೇಳ್ಬೋದಲ್ವೇ? ಪ್ಲಾಸ್ಟಿಕ್ ಆಸುರನಿಂದ ನಮ್ಮ ರಾಜ್ಯವನ್ನು ಮುಕ್ತಿ ಮಾಡೋಣಲ್ವಾ? ಪ್ಲಾಸ್ಟಿಕ್ ಆಸುರನನ್ನು ಮುಕ್ತಿಗೊಳಿಸೋಣ. ಪ್ಲಾಸ್ಟಿಕ್ ಆಸುರನನ್ನು ಮುಕ್ತಿಗೊಳಿಸೋಣ. ಧನ್ಯವಾದಗಳು.